ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪಿಎಂ ಕಿಸಾನ್ ಹಾಗೂ ಬೆಳೆಹಾನಿ ಪರಿಹಾರದ ಬಗ್ಗೆ ಎರಡು ಬಿಗ್ ಅಪ್ಡೇಟ್ಗಳು ಬಂದಿವೆ. ಹೌದು, ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತು ಈ ದಿನದಂದು ಜಮಾ ಆಗಲಿದೆ. ಹೌದು, ಹಾಗೆ ಬೆಳೆಹಾನಿ ಪರಿಹಾರ ಕೂಡ ಜಮಾ ಆಗಲು ಸಿದ್ಧವಾಗ್ತಾ ಇದೆ. ಹೌದು, ಈ ಜಿಲ್ಲೆಗಳಿಗೆ 23,000 ಬೆಳೆಹಾನಿ ಪರಿಹಾರ ಜಮಾ ಆಗಿರುವಂಥದ್ದು. ಹಾಗಾದ್ರೆ ಯಾವ ಜಿಲ್ಲೆಗೆ ಬೆಳೆಹಾನಿ ಪರಿಹಾರ ಜಮಾ ಆಗಿದೆ, ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಜಮಾ ಆಗಲಿದೆ, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸಮಸ್ತ ರೈತ ಬಾಂಧವರೇ ಮತ್ತು ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ರೈತ ಮಿತ್ರರೇ, ರಾಜ್ಯ ಮತ್ತು ದೇಶದಲ್ಲಿ ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿರುವ ಅನ್ನದಾತರಿಗೆ ಸರ್ಕಾರದಿಂದ ಸಿಗುವ ಪ್ರತಿಯೊಂದು ಸಣ್ಣ ಸಹಾಯವೂ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರು ಕಾಯುತ್ತಿರುವುದು ಪ್ರಮುಖವಾಗಿ ಎರಡು ವಿಷಯಗಳಿಗಾಗಿ. ಒಂದು, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ಕಾಯುತ್ತಾ ಇದ್ದಾರೆ. ಮತ್ತೊಂದು, ಕಳೆದ ಸಾಲಿನಲ್ಲಿ ಅಂದರೆ 2025 ಮತ್ತು 26ನೇ ಸಾಲಿನಲ್ಲಿ ಉಂಟಾದ ಬೆಳೆಹಾನಿಯ ಪರಿಹಾರ ಹಣ ನಮ್ಮ ಕೈಗೆ ಯಾವಾಗ ಸೇರುತ್ತದೆ ಎಂದು. ಈ ಎರಡು ವಿಷಯಗಳ ಕುರಿತು ಇವತ್ತು ನಿಮಗೆ ಸ್ಪಷ್ಟವಾಗಿ ಅಧಿಕೃತವಾಗಿ ಮಾಹಿತಿಯನ್ನು ನಾನು ನೀಡಲಿದ್ದೇನೆ. ನೀವೇನಾದರೂ ರೈತರಾಗಿದ್ದು ನಿಮಗೆ ಈ ಹಣ ಬಾರದೇ ಇದ್ದರೆ ಅಥವಾ ಹಣದ ನಿರೀಕ್ಷೆಯಲ್ಲಿದ್ದರೆ ಈ ಮಾಹಿತಿಯನ್ನು ತಪ್ಪದೆ ನೀವು ಕೊನೆಯವರೆಗೂ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲಿಗೆ ನಾವು ಪಿಎಂ ಕಿಸಾನ್ ಯೋಜನೆಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನ ನೀಡುತ್ತಿದೆ. ಇದನ್ನ ತಲಾ 2,000 ರೂಪಾಯಿಗಳಂತೆ 3 ಕಂತುಗಳಲ್ಲಿ ನೀಡಲಾಗ್ತಾ ಇದೆ. ಇದೀಗ ರೈತರು ಕಾತರದಿಂದ ಕಾಯುತ್ತಿರುವ 22ನೇ ಕಂತಿನ ಹಣದ ಬಿಡುಗಡೆಯ ಪ್ರಕ್ರಿಯೆ ಈಗಾಗಲೇ ಚಾಲನೆಯಲ್ಲಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ಗೊಂದಲ ರೈತರಲ್ಲಿ ಮೂಡ್ತಾ ಇದೆ. ಅದೇನಪ್ಪ ಅಂತಂದರೆ, ಈ ಬಾರಿ ಹಣ ಹೆಚ್ಚಳವಾಗಿದೆಯಾ, 2,000 ರೂಪಾಯಿ ಬದಲಿಗೆ 4,000 ರೂಪಾಯಿ ಬರುತ್ತಿದೆಯಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಇದಕ್ಕೆ ಉತ್ತರ ಇಲ್ಲಿದೆ. ಇದಕ್ಕೆ ಸ್ಪಷ್ಟ ಉತ್ತರ ಏನಪ್ಪ ಅಂತಂದರೆ, ಸದ್ಯಕ್ಕೆ ಹಣ ಹೆಚ್ಚಳದ ಬಗ್ಗೆ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ. ಹಾಗೆ ರೈತರ ಖಾತೆಗಳಿಗೆ ಎಂದಿನಂತೆ 2,000 ರೂಪಾಯಿಗಳು ಮಾತ್ರ ಜಮಾ ಆಗುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂತಂದರೆ, ಈ ಹಣವು ಎಲ್ಲ ರೈತರಿಗೆ ಒಂದೇ ದಿನ ಒಂದೇ ಸಮಯಕ್ಕೆ ಜಮಾ ಆಗುತ್ತಿಲ್ಲ. ಹೌದು, ಫೆಬ್ರವರಿ 15ನೇ ತಾರೀಕಿನಿಂದಲೇ ಈ ಪ್ರಕ್ರಿಯೆ ಶುರುವಾಗಿದ್ದು ಹಂತ ಹಂತವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗುತ್ತಿದೆ. ಸುಮಾರು 8ರಿಂದ 9 ದಿನಗಳಿಂದ ಬ್ಯಾಚ್ಗಳ ಮೂಲಕ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾಗಿ ನಿಮ್ಮ ಮೊಬೈಲ್ಗೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲವೆಂತಂದರೆ ಆತಂಕ ಪಡುವ ಅಗತ್ಯವಿಲ್ಲ. ರಾಜ್ಯಾದ್ಯಂತ ಇರುವ ಕೋಟ್ಯಾಂತರ ರೈತರಿಗೆ ಒಮ್ಮೆಗೆ ಹಣ ಹಾಕುವುದು ತಾಂತ್ರಿಕವಾಗಿ ಕಷ್ಟವೂ ಸಾಧ್ಯ. ಆದ್ದರಿಂದ ದಿನಕ್ಕೆ ಇಂತಿಷ್ಟು ಜಿಲ್ಲೆಗಳು ಎಂದು ವಿಂಗಡಿಸಿ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಯಾವ್ಯಾವ ಜಿಲ್ಲೆಯ ರೈತರಿಗೆ ಹಣ ಜಮಾ ಆಗುತ್ತಿದೆ ಎಂದು ನೋಡೋದಾದರೆ, ಸರ್ಕಾರವು ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗೆ ಆದ್ಯತೆಯ ಮೇರೆಗೆ ಹಣ ಬಿಡುಗಡೆ ಮಾಡ್ತಾ ಇದೆ. ಲಭ್ಯವಿರುವ ಮಾಹಿತಿ ಪ್ರಕಾರ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಾದ ಕಲಬುರಗಿ, ಬೀದರ, ಯಾದಗಿರಿ, ರಾಯಚೂರು, ವಿಜಯಪುರ, ಧಾರವಾಡ ಮತ್ತು ಹಾವೇರಿ ಭಾಗದ ರೈತರಿಗೆ ಈಗಾಗಲೇ ಹಣ ಜಮಾ ಆಗುತ್ತಿದೆ. ಇನ್ನು ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕದ ಕಡೆ ಬರೋದಾದರೆ ಕೋಲಾರ, ಚಿತ್ರದುರ್ಗ, ತುಮಕೂರು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ ಮತ್ತು ಕರಾವಳಿ, ಮಂಗಳೂರು ಈ ಭಾಗದ ರೈತರು ಕೂಡ ಹಂತ ಹಂತವಾಗಿ ಹಣ ತಲುಪುತ್ತಿದೆ. ಒಟ್ಟು 30ರಿಂದ 31 ಜಿಲ್ಲೆಗಳಲ್ಲಿ ಪ್ರತಿದಿನ ಕೇವಲ ಆಯ್ದ ರೈತರ ಪಟ್ಟಿಯನ್ನು ತಯಾರು ಮಾಡಿ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಕೂಡ ಸಾಕಷ್ಟು ರೈತರಿಗೆ ಈ ಹಣ ಜಮಾ ಆಗಿರುವಂಥದ್ದು. ಆದ್ದರಿಂದ ಎಲ್ಲ ರೈತರು ತಮ್ಮ ಬ್ಯಾಂಕ್ಗೆ ಹೋಗಿ ಪರಿಶೀಲಿಸಿಕೊಳ್ಳಿ. ಇನ್ನು ಎರಡನೇ ಮತ್ತು ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ. ಅದೇ ಬೆಳೆಹಾನಿ ಪರಿಹಾರ. 2025 ಮತ್ತು 26ನೇ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಉಂಟಾದ ಪ್ರವಾಹ ಮತ್ತು ಅತಿಯಾದ ಮಳೆ ಮತ್ತು ಕೆಲವು ಕಡೆ ಮಳೆ ಇಲ್ಲದೆ ಉಂಟಾದ ಬರಗಾಲದಿಂದ ರೈತರು ಕಂಗಾಲಾಗಿದ್ದರು. ಮುಂಗಾರು ಹಂಗಾಮಿನಲ್ಲಿ ಕೈಗೆ ಬರಬೇಕಿದ್ದ ಫಸಲು ಮಣ್ಣು ಪಾಲಾಗಿತ್ತು. ಈ ನಷ್ಟವನ್ನು ತುಂಬಿಕೊಡಲು ಸರ್ಕಾರ ಬೆಳೆ ಮತ್ತು ಬೆಳೆಹಾನಿ ಪರಿಹಾರವನ್ನು ಘೋಷಣೆ ಮಾಡಲಾಗಿತ್ತು. ಅಂಕಿಅಂಶಗಳ ಪ್ರಕಾರ ಸುಮಾರು 14.21 ಲಕ್ಷ ರೈತರು ಬೆಳೆಹಾನಿ ಪರಿಹಾರಕ್ಕೆ ಅರ್ಹರಾಗಿದ್ದಾರೆ. ಇದಕ್ಕೆ ಸರ್ಕಾರವು ಸುಮಾರು 6ರಿಂದ 7 ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದು ಈಗಾಗಲೇ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಸಾವಿರಾರು ರೈತರು ತಮಗೆ ಇನ್ನೂ ಕೂಡ 1 ರೂಪಾಯಿ ಕೂಡ ಬಂದಿಲ್ಲ ಎಂದು ದೂರುತ್ತಿದ್ದಾರೆ. ಪ್ರತಿದಿನ ಕೇವಲ 500ರಿಂದ 1,000 ರೈತರಿಗೆ ಮಾತ್ರ ಹಣ ಜಮಾ ಆಗುತ್ತಿದೆ. ಹಾಗಾದರೆ ಉಳಿದವರಿಗೆ ಹಣ ಬಾರದಿರಲು ಕಾರಣವೇನು
ಇಲ್ಲಿ ಪ್ರಮುಖವಾಗಿ ಅಡ್ಡ ಬರುತ್ತಿರೋ ತಾಂತ್ರಿಕ ಸಮಸ್ಯೆಗಳೇನು? ಹೌದು, ಮೊದಲಾಗಿ FID. ಹೌದು ಸ್ನೇಹಿತರೆ, ನಿಮಗೆ ಬೆಳೆಹಾನಿ ಪರಿಹಾರದ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರಬೇಕಾದ್ರೆ ನಿಮ್ಮ ಜಮೀನಿನ ವಿವರಗಳು ಸರ್ಕಾರದ ತಂತ್ರಾಂಶದಲ್ಲಿ ಸರಿಯಾಗಿ ನಮೂದಾಗಿರಬೇಕು. ಇದರಲ್ಲಿ ಮುಖ್ಯವಾಗಿ FID ಮತ್ತು ಜಮೀನಿನ GPS ಮಾಡಿಸುವುದು ಕಡ್ಡಾಯವಾಗಿದೆ. ಯಾರ ಜಮೀನಿನ ಪಹಣಿಯು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲವೋ ಅಥವಾ ಯಾರ ಜಮೀನಿನ ವಿವರಗಳನ್ನು ವ್ಯತ್ಯಾಸವಿದೆಯೋ ಅಂಥ ರೈತರಿಗೆ ಹಣ ಬರುವುದು ತಡವಾಗುತ್ತಿದೆ ಅಥವಾ ತಡೆ ಹಿಡಿಯಲಾಗ್ತಾ ಇದೆ. ಇದಕ್ಕೆ ಕಾರಣವೇನು? ಇದಕ್ಕೆ ಪರಿಹಾರವೇನು ಅಂತಂದರೆ, ಒಂದು ವೇಳೆ ನಿಮಗೆ ಹಣ ಬಂದಿಲ್ಲವೆಂತಂದರೆ ನೀವು ತಕ್ಷಣ ಮಾಡಬೇಕಾದ ಕೆಲಸ ಇಷ್ಟೇ. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಕೃಷಿ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ FID ಸ್ಟೇಟಸ್ ಏನಿದೆ ಎಂದು ಚೆಕ್ ಮಾಡ್ಕೊಳ್ಬೇಕು. ಹೊಸದಾಗಿ GPS ಮಾಡಿಸಬೇಕಿದ್ರೆ ಅದಕ್ಕೆ ಬೇಕಾದ ಅರ್ಜಿ ಸಲ್ಲಿಸಿ. ಇದಕ್ಕಾಗಿ ನೀವು ತೆಗೆದುಕೊಂಡು ಹೋಗಬೇಕಾದ ದಾಖಲೆಗಳು ಈ ರೀತಿವೆ: ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಹಾಗೆ ನಿಮ್ಮ ಜಮೀನಿನ ಇತ್ತೀಚಿನ ಪಹಣಿ ಬೇಕಾಗುತ್ತೆ. ಈ ದಾಖಲೆಗಳನ್ನು ನೀಡಿ ನಿಮ್ಮ FIDಯನ್ನು ಅಪ್ಡೇಟ್ ಮಾಡಿಸಿದ್ರೆ ಅಥವಾ ಹೊಸದಾಗಿ ಮಾಡಿಸಿದರೆ ಸರ್ಕಾರದಿಂದ ಬಿಡುಗಡೆ ಆಗುವ ಪರಿಹಾರದ ಹಣ ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನಿಮ್ಮ ಖಾತೆಗೆ ಹಣ ಜಮಾ ಆಗುವಂಥದ್ದು. ಈಗಾಗಲೇ FID ಸರಿಯಾಗಿರುವ ರೈತರಿಗೆ ಹಣ ಬರುತ್ತಿದೆ, ಆದ್ದರಿಂದ ನಿರ್ಲಕ್ಷ್ಯ ಮಾಡಬೇಡಿ. ಈ ಕೂಡಲೇ ನಿಮ್ಮ ದಾಖಲಾತಿಯನ್ನು ಸರಿಪಡಿಸಿಕೊಳ್ಬೇಕು. ಇನ್ನು ಅಂತಿಮವಾಗಿ 2026 ಬಜೆಟ್ನಲ್ಲಿಯೂ ಕೂಡ ರೈತರಿಗೆ ಅನುಕೂಲವಾಗುವಂಥ ಅನೇಕ ಹೊಸ ಯೋಜನೆಗಳ ಪ್ರಸ್ತಾವನೆ ಆಗಲಿವೆ. ಸಾಲ ಸೌಲಭ್ಯಗಳು ಮತ್ತು ಕೃಷಿ ಯಂತ್ರೋಪಕರಣಗಳ ಮೇಲಿನ ಸಹಾಯಧನವನ್ನು ಹೆಚ್ಚಿಸುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಮುಂಬರುವ ದಿನಗಳಲ್ಲಿ ಈ ಹೊಸ ಯೋಜನೆಗಳ ಲಾಭ ಕೂಡ ರೈತರಿಗೆ ಸಿಗಲಿದೆ. ಸದ್ಯಕ್ಕೆ ನೀವು PM ಕಿಸಾನ್ ಮತ್ತು ಬೆಳೆಹಾನಿ ಪರಿಹಾರ ಸ್ಟೇಟಸನ್ನು ಗಮನಿಸುತ್ತೀರಿ. ಸರ್ಕಾರವು ನೀಡಿರುವ ಮಾಹಿತಿ ಪ್ರಕಾರ ಅರ್ಹವಿರುವ ಪ್ರತಿಯೊಬ್ಬ ರೈತರು ಕೂಡ ಹಣ ತಲುಪಿಸುವ ಜವಾಬ್ದಾರಿ ಅವರದ್ದಾಗಿದೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಪ್ರಮುಖ ಕೃಷಿ ಅಪ್ಡೇಟ್ ಆಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಅಂತ ನಾನು ಭಾವಿಸ್ತೇನೆ. ಇದೇ ರೀತಿ ರೈತರ ಪರ ಸುದ್ದಿಗಳು ಮತ್ತು ಕೃಷಿ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡೆಯಲು ನಿಮ್ಮ ಚಾನಲನ್ನು ನೀವು ತಪ್ಪದೆ ಫಾಲೋ ಮಾಡಿ. ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಒತ್ತಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಎಲ್ಲ ರೈತ ಮಿತ್ರರು ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಷಯ ತಿಳಿಯಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮ್ಮ ವಿಡಿಯೋನ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಖಾತೆಗೆ ಎಷ್ಟು ಬೆಳೆಹಾನಿ ಪರಿಹಾರ ಜಮಾ ಆಗಿದೆ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಊರಲ್ಲಿರುವ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾವು ಮತ್ತೆ ಮುಂದಿನ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ವಿಷಯದ ಬಗ್ಗೆ ಮತ್ತೆ ವಿಡಿಯೋನ ಮಾಡಿ ತಿಳಿಸುತ್ತೇನೆ. ಧನ್ಯವಾದಗಳು.